ವಿಜಯದಶಮಿಯಿಂದ ಜ್ಯೋತಿಷ್ಯ ಶಾಸ್ತ್ರದ ತರಗತಿಗಳನ್ನು ಅತ್ಯಂತ ಶಾಸ್ತ್ರೀಯವಾಗಿ ಆರಂಭ ಮಾಡುತ್ತೇನೆ. ಆ ದಿವಸ ಯಾರೇ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಅವರಿಗೆ ಯಶಸ್ಸನ್ನು ನೀಡುತ್ತದೆ. ನಮ್ಮ ಜ್ಯೋತಿಷ್ಯದ ತರಗತಿಗಳನ್ನು ಆರಂಭ ಮಾಡುತ್ತೇವೆ. ನಮ್ಮ ತರಗತಿಗಳಿಗೆ ಸೇರಿಕೊಂಡು ಶಾಸ್ತ್ರೀಯವಾಗಿ ಕಲಿಯಬಹುದು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಏಕೆ ಕಲಿಯಬೇಕು? ಜ್ಯೋತಿಷ್ಯ ಶಾಸ್ತ್ರದ ಧರ್ಮ ಯಾವುದು? ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ತಿಳಿದುಕೊಂಡರೆ ಶೋಷಣೆಯಿಂದ ಮುಕ್ತರಾಗುತ್ತೀರಿ. ಶಾಸ್ತ್ರ ಸರಿ, ಶಾಸ್ತ್ರಿ ಸುಳ್ಳ. ಆಫ್ಲೈನು ಮತ್ತು ಆನ್ಲೈನ್ ತರಗತಿಗಳನ್ನು ಆರಂಭ ಮಾಡುತ್ತಾ ಇದ್ದೇನೆ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಆತ್ಮೀಯ ವೀಕ್ಷಕರೇ, ಈ ದಿವಸ ಅತ್ಯಂತ ಮಹತ್ವವಾದ ದಿವಸ. ಏಕೆಂದರೆ ನಾನು ವಿಜಯದಶಮಿಯಿಂದ ಜ್ಯೋತಿಷ್ಯ ಶಾಸ್ತ್ರದ ತರಗತಿಗಳನ್ನು ಅತ್ಯಂತ ಶಾಸ್ತ್ರೀಯವಾಗಿ ಆರಂಭ ಮಾಡುತ್ತೇನೆ. ಯಾಕೆ ವಿಜಯದಶಮಿಯನ್ನೇ ಆಯ್ಕೆ ಮಾಡಿಕೊಂಡಿರುವುದೆಂದರೆ, ಬಹುಶಃ ತಮ್ಮೆಲ್ಲರಿಗೂ ತಿಳಿದಂತೆ ಒಂದು ವರ್ಷಕ್ಕೆ 3 ಮುಹೂರ್ತ ಅನ್ನುವಂಥದ್ದು ತಿಳಿದೇ ಇರುತ್ತದೆ. 3.5 ಮುಹೂರ್ತ ಎಂದು ಕರೆಯುತ್ತಾರೆ. ಹಾಗಾದರೆ 3.5 ಮುಹೂರ್ತ ಅಂದ್ರೇನು? ಅದರ ಮಹತ್ವ ಏನು? ನೋಡಿ, ಒಂದು ವರ್ಷದಲ್ಲಿ 3.5 ದಿನಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 7.5 ಮುಹೂರ್ತ ಎಂದು ಕರೆಯುತ್ತಾರೆ. ಸಂವತ್ಸರಾದಿ ಪಾಡ್ಯ ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯನ್ನು 7.5 ಮುಹೂರ್ತ ಎಂದು ಕರೆಯುತ್ತಾರೆ. ಆ ದಿವಸ ಯಾರೇ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಅದು ಅವರಿಗೆ ಯಶಸ್ಸನ್ನು ನೀಡುತ್ತದೆ. ಅದೇ ರೀತಿಯಾಗಿ 2ನೇ 3.5 ಮುಹೂರ್ತ ಅಂತಂದರೆ ಅಕ್ಷಯ ತೃತೀಯ. ಅಕ್ಷತಿಗೆ ಅಮಾವಾಸ್ಯೆ ಆಗಿ 3ನೇ ದಿವಸ ಅಥವಾ ವೈಶಾಖ ಮಾಸದ ತೃತೀಯ ತಿಥಿಗೆ ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ. ಇದು ವರ್ಷದಲ್ಲಿ ಬರುವ 2ನೇ 7.5 ಮುಹೂರ್ತ. ಇನ್ನು 3ನೇ 7.5 ಮುಹೂರ್ತ ಅಂದರೆ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯನ್ನು 3.5 ಮುಹೂರ್ತ ಎಂದು ಕರೆಯುತ್ತಾರೆ. ಆ ನಂತರ ದೀಪಾವಳಿ ಅಮಾವಾಸ್ಯೆಯ ಮರದಿವಸ ಬರ್ತಕ್ಕಂಥ ದೀಪಾವಳಿ ಪಾಡ್ಯ ತಿಥಿ, ಅರ್ಧ ಡೇ ಮಾತ್ರ ಆ ದಿನ, ಇದಕ್ಕೆ 3.5 ಮುಹೂರ್ತ ಎಂದು ಕರೆಯುತ್ತಾರೆ. 3.5 ಮುಹೂರ್ತವೆಂದರೆ ಇದು ಮರಾಠಿ ಶಬ್ದವಾಗಿದ್ದು 3.5 ಅಂದರೆ 3.5 ಮುಹೂರ್ತ ಎಂದರ್ಥ. ಈ ಒಂದು ಶುಭ ದಿನಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಿದರೆ ಆ ಕಾರ್ಯದಲ್ಲಿ ಯಶಸ್ಸು ಖಂಡಿತವಾಗಿ ಆಗುತ್ತದೆ. ಆ ದಿವಸ ನೀವು ಪಂಚಾಂಗ ಸುದ್ದಿ ನೋಡುವ ಅವಶ್ಯಕತೆಯೇ ಇಲ್ಲ. ಇದು ಸಹಿತವಾಗಿ ಜ್ಯೋತಿಷ್ಯದ ಒಂದು ಮಹತ್ವ. ಅದೇ ರೀತಿಯಾಗಿ ಈ ವರ್ಷ 3.5 ಮುಹೂರ್ತ ಅಂದರೆ ಅಶ್ವಿಜ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯು ಅಕ್ಟೋಬರ್ 2 ಗುರುವಾರ ಇರುವುದರಿಂದ ಆ ದಿವಸ ನಮ್ಮ ಜ್ಯೋತಿಷ್ಯದ ತರಗತಿಗಳನ್ನು ಆರಂಭ ಮಾಡುತ್ತೇವೆ. ಆತ್ಮೀಯ ಸ್ನೇಹಿತರೆ, ಯಾರು ಜ್ಯೋತಿಷ್ಯ ಶಾಸ್ತ್ರವನ್ನು ಅತ್ಯಂತ ಶಾಸ್ತ್ರಬದ್ಧವಾಗಿ ಕಲಿಯಬೇಕಾಗಿದೆಯೋ ಅವರು ನಮ್ಮ ಸಂಸ್ಥೆಗೆ, ನಮ್ಮ ತರಗತಿಗಳಿಗೆ ಸೇರಿಕೊಂಡು ಶಾಸ್ತ್ರೀಯವಾಗಿ ಕಲಿಯಬಹುದು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಏಕೆ ಕಲಿಯಬೇಕು? ನೀವು ಏಕೆ ಕಲಿಯಬೇಕು? ನಿಮ್ಮನ್ನು ನೀವು ಪ್ರಶ್ನೆಗಳನ್ನು ಮಾಡಿಕೊಳ್ಳಿ. ಸತ್ಯವನ್ನು ತಿಳಿದುಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರವನ್ನು
ಕಲಿಯಬೇಕು. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೇನು? ಮತ್ತಿದು ಸತ್ಯ ಮಿಥ್ಯ ಅಂದ್ರೇನು? ಜ್ಯೋತಿಷ್ಯ ಶಾಸ್ತ್ರದ ಧರ್ಮ ಯಾವುದು? ಜ್ಯೋತಿಷ್ಯ ಶಾಸ್ತ್ರವನ್ನು ಯಾಕೆ ನಾವು ಕಲಿಬೇಕು? ನೋಡಿ, ಮಹಾತ್ಮರು ಹೇಳ್ತಾರ, ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ತಿಳಿದುಕೊಂಡರೆ ಶೋಷಣೆಯಿಂದ ಮುಕ್ತರಾಗುತ್ತೀರಿ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೇನು? ಜ್ಯೋತಿಷಿಗಳೆಂದ್ರೇನು? ಈ ರೀತಿ ನಿಮ್ಮ ತಲೆಯಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತವೆ. ನೋಡಿ, ಜ್ಯೋತಿಷ್ಯ ಸತ್ಯ, ಆಸ್ಟ್ರಾಲಜಿ ಈಸ್ ಟ್ರೂ, ಆಸ್ಟ್ರಾಲಜಿ ಈಸ್ ರೈಟ್, ಬಟ್ ಆಸ್ಟ್ರಾಲಜರ್ ಈಸ್ ರಾಂಗ್. ಶಾಸ್ತ್ರ ಸರಿ, ಶಾಸ್ತ್ರಿ ಸುಳ್ಳ. ಇದು ಅತ್ಯಂತ ಪ್ರಮುಖವಾದಂಥ ಅನುಭವ ವೇದ್ಯವಾದಂಥ ಮಾತುಗಳು. ಏನು ಇದರ ಅರ್ಥ? ಶಾಸ್ತ್ರ ಸರಿಯೇ, ಶಾಸ್ತ್ರಿ ಸುಳ್ಳ ಅಂದ್ರೆ ಏನಿದರ ಅರ್ಥ? ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪರಮ ಶತ್ರುಗಳು ಸಹಿತವಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕಿರ್ತಕ್ಕಂಥ ಗಣಿತಾಧಾರನ್ನು ಅಲ್ಲಗಳೆಯಲು ಸಾಧ್ಯವೇ ಇಲ್ಲ. ಸೂರ್ಯಗ್ರಹಣ, ಚಂದ್ರಗ್ರಹಣ, ಸೂರ್ಯೋದಯ, ಸೂರ್ಯಾಸ್ತ, ಆ ಪ್ರದೇಶದ ಅಕ್ಷಾಂಶ ರೇಖಾಂಶದ ಮೇಲೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ಅತ್ಯಂತ ಖಚಿತವಾಗಿ ಪಂಚಾಂಗದಲ್ಲಿ ಬರೆಯಲ್ಪಡುತ್ತದೆ. ಹಾಗಾಗಿ ಈ ಪಂಚಾಂಗದಲ್ಲಿರ್ತಕ್ಕಂಥ ಖಗೋಳ ವಿಜ್ಞಾನವನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವೇ ಇಲ್ಲ. ಶಾಸ್ತ್ರೀಯ ಸುಳ್ಳ ಅಂದರೇನು? ನೋಡಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲದೇ ಇರತಕ್ಕಂಥ ಅನೇಕ ವಿಷಯಗಳನ್ನು ಈ ಶಾಸ್ತ್ರದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ವಿಷಯ ಅದು ಹೌದೇ ಅಥವಾ ಅಲ್ಲ ಎನ್ನುವಂಥ ಸಂಶಯ ಬರುವುದಿಲ್ಲ. ಕಣ್ಣು ಮುಚ್ಚಿ ಕುರುಡಾಗಿ ನೀವು ಒಪ್ಪಿಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಅನೇಕ ಸಮಾಜಘಾತುಕ ವ್ಯಕ್ತಿಗಳು ಸೇರಿಸಿಬಿಟ್ಟಿದ್ದಾರೆ. ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಬ್ರಾಹ್ಮಣೋ ಅಶ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತಃ, ಪುರುಷ ಸೂಕ್ತದಲ್ಲಿರ್ತಕ್ಕಂಥ ಒಂದು ಮಂತ್ರ ಇದು. ಈ ಮಂತ್ರದ ಅರ್ಥ ಇವರು ಮಿಸ್ಇಂಟರ್ಪ್ರಿಟೇಷನ್ ಯಾವ ರೀತಿಯಾಗಿ ಹೇಳುತ್ತಾರೆ ಅಂದರೆ, ಬ್ರಾಹ್ಮಣ ಮುಖದಿಂದ ಹುಟ್ಟಿದ, ಕ್ಷತ್ರಿಯ ಭುಜದಿಂದ ಹುಟ್ಟಿದ, ವೈಶ್ಯ ತೊಡೆಯಿಂದ ಹುಟ್ಟಿದ, ಶೂದ್ರ ಕಾಲಿನಿಂದ ಹುಟ್ಟಿದ ಅಂತ. ನೋಡಿ, ಇಟ್ ಈಸ್ ಮಿಸ್ಇಂಟರ್ಪ್ರಿಟೇಷನ್. ಆದರೆ ಸರಿಯಾದ ಇಂಟರ್ಪ್ರಿಟೇಷನ್ ಏನು ಅಂತಂದ್ರೆ, ರೈಟ್ ಇಂಟರ್ಪ್ರಿಟೇಷನ್ ಏನು ಅಂತಂದ್ರೆ, ಒಂದು ಸಮಾಜ ಎಂದರೆ ಅದು ಈ 4 ಅಂಶಗಳನ್ನು ಹೊಂದಿದ್ದಾಗ ಮಾತ್ರ ಆ ಸಮಾಜ, ಆ ದೇಶ ಪರಿಪಕ್ವವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತದೆ. ಅತ್ಯಂತ ಯಶಸ್ವಿನತ್ತ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗುತ್ತದೆ. ಇವು ವರ್ಣಗಳು, ಜಾತಿಗಳಲ್ಲ. ನೋಡಿ, ಯಾವ ದೇಶದಲ್ಲಿ ಅಜ್ಞಾನ ಇರುತ್ತದೆಯೋ ಆ ದೇಶ ಅಭಿವೃದ್ಧಿ ಹೊಂದಲು, ಪ್ರಗತಿ ಹೊಂದಲು ಸಾಧ್ಯವೇ ಇಲ್ಲ. ಸಾಧ್ಯನಾ? ಯಾವ ದೇಶದಲ್ಲಿ ಅನ್ಯಾಯ ಇದೆಯೋ ಆ ದೇಶದಲ್ಲಿ ಆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ, ಆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯವೇ ಇಲ್ಲ. ಯಾವ ದೇಶದಲ್ಲಿ ಅಭಾವವಿದೆಯೋ ಆ ದೇಶ ಏಳಿಗೆ ಆಗಲ್ಲ. ಯಾವ ದೇಶದಲ್ಲಿ ಸೇವೆಯ ಕೊರತೆ ಇರುತ್ತದೆಯೋ ಅದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇದರ ಅರ್ಥ ಇರತಕ್ಕಂಥದ್ದು ಈ ರೀತಿ. ಆದರೆ ಸೇರಿಸಿದ ನಮ್ಗೆ ಈ ರೀತಿಯಾಗಿ ಸೇರಿಸಿದ್ದಾರೆ. ನೋಡಿ, ವೇದಗಳಲ್ಲಿ ಯಾವುದೇ ವೇದ ಮಂತ್ರಗಳನ್ನು ತಗೊಳ್ಳಿ, ವೇದ ಪಂಡಿತರನ್ನು ಕೇಳಿ, ವೇದಗಳಲ್ಲಿ ಸ್ತ್ರೀ ಅಥವಾ ಪುರುಷ ಅಂತಕ್ಕಂಥ ಭೇದ ಇಲ್ಲ. ಸ್ತ್ರೀಯಳಿಗೂ ಯಜ್ಞೋಪವಿತದ ಹಕ್ಕಿತ್ತು. ಏಕೆಂದ್ರೆ ವೇದವನ್ನೇ ಅಪಾಲ, ವಿಶ್ವಾಸು ಅನೇಕ ಸ್ತ್ರೀಯರು ರಚನೆ ಮಾಡಿದ್ದಾರೆ. ಆದರೆ ಮಧ್ಯಯುಗದಿಂದ ಸ್ತ್ರೀಯರಿಗೆ ಯಾಕಿಲ್ಲ? ಯಜ್ಞೋಪವಿತ ಇದೆಯಾ? ಈ ರೀತಿಯಾಗಿ ನಾವು ಜ್ಯೋತಿಷ್ಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಅನೇಕ ಇಂಥ ವಿಚಾರಗಳು, ಕ್ಷುದ್ರ ವಿಚಾರಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೇರಿಸಲಾಗಿದೆ.
ನೋಡಿ ಅಲ್ಲಿ ಬ್ರಾಹ್ಮಣ ಅಂದ್ರೆ ಅರ್ಥ ಏನು ತಿಳಿಬೇಕಂದ್ರೆ ಬ್ರಾಹ್ಮಣ ಅನ್ನೋದು ಕ್ಯಾಸ್ಟ್ ಅಲ್ಲ. ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಯಾರು ಅಜ್ಞಾನದ ವಿರುದ್ಧ ಹೋರಾಟ ಮಾಡಲು ಸಮರ್ಥರಾಗಿದ್ದಾರೆಯೋ ಅವರಿಗೆ ಬ್ರಾಹ್ಮಣ ಅಂತ ಹೇಳ್ತಿದ್ರು. ಇದು ತತ್ವ. ಇಟ್ ಈಸ್ ನಾಟ್ ಎ ಕ್ಯಾಸ್ಟ್. ಇದು ಜಾತಿ ಅಲ್ವೇ ಅಲ್ಲ, ಜಾತಿ ಸೂಚಕ ಪದ ಅಲ್ವೇ ಅಲ್ಲ. ಕ್ಷತ್ರಿಯ ಯಾರು ಶೌರ್ಯ ಪರಾಕ್ರಮ ಉಳ್ಳವರಾಗಿರುತ್ತಾರೆಯೋ, ಏಕೆಂದರೆ ಶೌರ್ಯ ಎಲ್ಲಿರುತ್ತಾ? ತೋಳಿನಿಂದ ಇರುತ್ತಾ. ನೋಡಿ, ತೋಳಿನಿಂದ ಯಾರಾದರೂ ಹುಟ್ಟಕ್ಕೆ ಸಾಧ್ಯನಾ? ವೇದ ಅಂದರೆ ಪರಮ ಸತ್ಯವಾದದ್ದು. ಅಂಥದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ ನೋಡಿ. ವೈಶ್ಯ ಅಂದರೆ ಏನಂದ್ರೆ ಅಭಾವದ ವಿರುದ್ಧ ಹೋರಾಟ ಮಾಡೋದು. ಉದಾಹರಣೆಗೆ ವೈಶ್ಯ ಆದವನು ಒಬ್ಬರು ಜೋಳ ಬೆಳೆದಿರ್ತಾರೆ, ಒಬ್ಬರು ರಾಗಿ, ಇನ್ನೊಬ್ರು ಏನು ಎಲ್ಲ ತೊಗರಿ ಎಲ್ಲವನ್ನು ಸಂಗ್ರಹ ಮಾಡಿ ಬಂದಂಥ ಕಸ್ಟಮರಿಗೆ ಎಲ್ಲವನ್ನು ಕೊಡ್ತಕ್ಕಂಥವನೇ ವೈಶ್ಯ ತಾನೆ. ವೈಶ್ಯ ಅಂದರೆ ಏನದು? ಅಭಾವ ಸೃಷ್ಟಿ ಮಾಡಬಾರ್ದು. ಅಭಾವದ ವಿರುದ್ಧ ಹೋರಾಟ ಮಾಡೋವನೇ ವೈಶ್ಯ ಅಂತ. ಶೂದ್ರ ಅಂದರೆ ಸೇವೆಯನ್ನು ಮಾಡೋವನು. ಇದರಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಒಂದು ಸಮಾಜ ಅಂದ್ರೆ ಈ 4 ವಿಷಯಗಳು ಬೇಕೇ ಬೇಕು. ಆ ರೀತಿಯಾಗಿ ಜ್ಯೋತಿಷ್ಯದಲ್ಲಿ ಇಂತಹ ಸಮಾಜ ಘಾತುಕ ಶಕ್ತಿಗಳು ಎಲ್ಲ ಸಂಘದಲ್ಲಿರ್ತಾರೆ, ಎಲ್ಲ ಸಂಸ್ಥೆಯಲ್ಲಿರ್ತಾರೆ, ಎಲ್ಲ ವರ್ಗಗಳಲ್ಲಿ ಇರುತ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನು ಉದಾಹರಣೆಗೆ ತಗೊಳ್ಳಿ, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಕಾಲ ಅಂತ ಒಬ್ಬರು ಸೇರಿಸಿಬಿಟ್ಟಾರ. ಆದರೆ ವಿಪರ್ಯಾಸ ಏನಂತಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ರಾಹು ಕಾಲ ಎಂಬ ವಿಷಯ ಇಲ್ಲವೇ ಇಲ್ಲ. ನೋಡಿ, ಹಳ್ಳಿಯಲ್ಲಿ ತಗೊಳ್ಳಿ, ನೀವು ಸಿಟಿಯಲ್ಲಿ ತಗೊಳ್ಳಿ, ಯಾರಾದರೂ ಮನೆ ಬಾಡಿಗೆಗೆ ಟೋಕನ್ ಅಡ್ವಾನ್ಸ್ ಕೊಡ್ಬೇಕಂದ್ರೆ ಒಂದು ಮಿನಿ ಕ್ಯಾಲೆಂಡರ್ ಇಟ್ಕೊಂಡಿರ್ತಾರೆ ಜೇಬ್ನಲ್ಲಿ. ಅದನ್ನು ನೋಡ್ತಾರ. ಟೋಕನ್ ಅಡ್ವಾನ್ಸ್ ಕೊಡೋಕ್ಕೂ ರಾಹು ಕಾಲದಲ್ಲಿ ಕೊಡಲ್ಲ. ನೋಡಿ, ಇದ್ರ ಬಗ್ಗೆ ಜನಮಾನಸದಲ್ಲಿ ಎಷ್ಟೊಂದು ಈ ಮೂಢನಂಬಿಕೆಯನ್ನು ಬಿತ್ತಿಬಿಟ್ಟಿದ್ದಾರೆ ಅಂತಂದ್ರೆ, ರಾಹು ಕಾಲದಲ್ಲಿ ವಿವಾಹ ಮುಹೂರ್ತಗಳನ್ನು ಯಾರಾದರೂ ಹಾಕಿ ಕೊಟ್ಟರೆ, ಏನು ಸ್ವಾಮಿ ರಾಹು ಕಾಲದಲ್ಲಿ ಆಯ್ಕೆ ಕೊಟ್ಟಿದ್ದಿರಲ್ಲ ಅಂತ ಹೇಳ್ತಾರೆ. ಯಾವುದೇ ಶುಭ ಕಾರ್ಯಕ್ಕೆ ರಾಹು ಕಾಲವನ್ನು ವರ್ಜ್ಯ ಮಾಡಬೇಕು ಅಂತ. ಹಾಗಾದರೆ ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಎಲ್ಲಿಯೂ ಪ್ರಸ್ತಾಪ ಇಲ್ಲಲ್ಲ. 21 ಏಕವಿಂಶತಿ ದೋಷಗಳನ್ನ ಹೇಳ್ತಾರೆ. ಪಂಚಾಂಗ ಶುದ್ಧಿ, ಆದ್ಯ ಪಂಚಾಂಗ ಶುದ್ಧಿ, ದ್ವಿತೀಯ ಸೂರ್ಯ ಸಂಕ್ರಮ, ತೃತೀಯ ಕರ್ತರಿ ದೋಷ, ಚಂದ್ರ ಷಷ್ಠಾಷ್ಟರಿಪಗ, ಉದಯಾಸ್ತಾಂಶಯೋ ಶುದ್ಧಿರಹಿತೋ, ಈ ರೀತಿಯಾಗಿ 21 ದೋಷಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ದೋಷಗಳಿರ್ತಾರೆ. ಫಸ್ಟ್ ಪಂಚಾಂಗ ಶುದ್ಧಿ ಇರಬೇಕು. ಸೂರ್ಯ ಸಂಕ್ರಾಂತಿ ದಿವಸ ಯಾವುದೇ ಶುಭ ಕಾರ್ಯಗಳು ಮಾಡಬಾರ್ದು. ವಿಸಗಟಿಯಲ್ಲಿ ಮಾಡಬಾರ್ದು. ಗಂಡಾಂತರ ನಕ್ಷತ್ರಗಳಲ್ಲಿ ಮಾಡಬಾರ್ದು. ಗ್ರಹಣ ಯಾವ ನಕ್ಷತ್ರದಲ್ಲಿ ಆಗಿತ್ತೋ ಆ ನಕ್ಷತ್ರವನ್ನು ಇಷ್ಟು ತಿಂಗಳ ಕಾಲ ಕೊಡಬೇಕು. ಅದು ಪೂರ್ಣವಾಗಿದ್ದರೆ 6 ತಿಂಗಳ ಕಾಲ ಬಿಡಬೇಕು. ಆ ನಕ್ಷತ್ರದಲ್ಲಿ ಶುಭ ಕಾರ್ಯ ವರ್ಜ್ಯ. ಶುಭ ಕಾರ್ಯ ಈಸ್ ಅವಾಯ್ಡೆಡ್ ಫಾರ್ ಆಲ್ ಗುಡ್ ಎಲೆಕ್ಷನ್ಸು. ಅಲ್ಲೆಲ್ಲಿಯೂ ರಾಹುಕಾಲದ ಪ್ರಸ್ತಾಪ ಇಲ್ಲ. ಷಡ್ಡು ದೋಷಗಳಂತ ಹೇಳ್ತಾರೆ. ಆ ಷಡ್ಡು ದೋಷಗಳಲ್ಲಿ ಸಹಿತವಾಗಿ ರಾಹುಕಾಲದ ಪ್ರಸ್ತಾಪವಿಲ್ಲ. ಷಡ್ಡು ದೋಷ, ಸಂಸರ್ಪ ದೋಷ ಅಂದರೆ ಅಧಿಕ ಮಾಸ, ಕ್ಷಯ ಮಾಸ, ಆ ಕ್ಷಯ ಮಾಸಕ್ಕೆ ಮುಂದಿರ್ತಕ್ಕಂಥ ಮಾಸ, ಗುರು ಶುಕ್ರರು ಹಗಲಿನ ಕಾಲದಲ್ಲಿ ದರ್ಶನ ಆದರೆ ಅದು ಶುಭ ಕಾರ್ಯಕ್ಕೆ ವರ್ಜ್ಯ. ಗುರು ಶುಕ್ರರ ದೃಷ್ಟಿ, ಪರಸ್ಪರ ದೃಷ್ಟಿ ಇದ್ರೆ ವರ್ಜ್ಯ. ಈ ರೀತಿಯಾಗಿ ಷಡ್ಡು ದೋಷಗಳಲ್ಲಿಯೂ ಇಲ್ಲ, ನವದೋಷಗಳಲ್ಲಿಯೂ ಇಲ್ಲ, ಮತ್ತು ದಶದೋಷಗಳಲ್ಲಿಯೂ ಇಲ್ಲ. ನೋಡಿ, ರಾಹು ಕಾಲ ಈ ರೀತಿಯಾಗಿ ನಾವು ಸರಿಯಾಗಿ ಆಳವಾಗಿ ಅಧ್ಯಯನ ಮಾಡಿದ್ದರೆ ಮಾತ್ರ ಈ ರಾಹು ಕಾಲ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಕಾಲಸರ್ಪ ಯೋಗ ನೋಡಿ, ಇವತ್ತಿನ ದಿವಸ ಯಾರ ಹತ್ರನ ನೀವು ಹೋಗಿ, ಯಾರೋ ಒಬ್ಬರು ನನಗೆ ಬಂದು ಹೇಳ್ತಿದ್ರು, ಗುರುಗಳೇ ಇಲ್ಲಿ ಒಬ್ಬ ಜ್ಯೋತಿಷ ಇದನ, ಯಾರೇ ಹೋಗಲಿ ನಿನ್ನ ಸರ್ಪದೋಷ, ಯಾರೇ ಹೋಗಲಿ ನಿನ್ನ ಕಾಲಸರ್ಪದೋಷ. ಏನು ಮಾಡೋ ಗುರುಗಳೇ? ಏನಿಲ್ಲ, ಒಂದು ನಾಗರಿಕಲ ಸ್ಥಾಪನೆ ಮಾಡಬೇಕು. ನೋಡಿ, ಶಾಸ್ತ್ರ ಏನು ಹೇಳಿತ್ತು ಅದಕ್ಕೆ ವಿರುದ್ಧವಾಗಿ, ಶಾಸ್ತ್ರದ ಧರ್ಮಕ್ಕೆ ವಿರುದ್ಧವಾಗಿ ಕೆಲವು ಶಕ್ತಿಗಳು ಈ ಶಾಸ್ತ್ರದ ಹೆಸರಿನ ಮೇಲೆ ಶಾಸ್ತ್ರವನ್ನೇ ಅಸ್ತ್ರ ಮಾಡಿಕೊಂಡು ಶೋಷಣೆಗೆ ಇಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅದಕ್ಕಾಗಿ ನೀವು ಜ್ಯೋತಿಷ್ಯವನ್ನು ಕಲಿಬೇಕು. ಯಾಕೆಂದರೆ ಮೂಲ ಗ್ರಂಥಗಳಲ್ಲಿ ಇದೆಯೋ ಅಥವಾ ಇಲ್ಲ. ನೋಡಿ, ಕಾಲಸರ್ಪ ಯೋಗ ಅನ್ನುವಂಥದ್ದು ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಇಲ್ಲವೇ ಇಲ್ಲ. ಇವತ್ತಿನ ದಿವಸ
12 ಅಲ್ಲ, 12 ರಾಶಿಗಳಲ್ಲ, 12 ಅಲ್ಲ, ಕಾಲಸರ್ಪಯೋಗ 12 × 12 144 ಕಾಲಸರ್ಪಯೋಗವನ್ನು ಹೇಳ್ತಾರೆ ನಿಮಗೆ. ಎಲ್ಲಿಂದ ಬಂತಿದ್ದು ಕಾಲಸರ್ಪಯೋಗ? ಹಾಗಾದರೆ ವರಹ ಮೀರಾಚಾರ್ಯಕ್ಕಿಂತಲೂ ಇವರೆಲ್ಲ ಬುದ್ಧಿವಂತರ, ಇವರೆಲ್ಲ ತಜ್ಞರ? ವರಹ ಮೀರಾಚಾರ್ಯರೇ ಫಲಜ್ಯೋತಿಷ್ಯಕ್ಕೆ ಪ್ರಮಾಣ ಆಕಾರ ಗ್ರಂಥಗಳನ್ನು ಕೊಟ್ಟಂಥ ಆಚಾರ್ಯರು. ನೀವು ನೋಡಿ, ಬೃಹತ್ ಜಾತಕಕ್ಕೆ ಹೋರಾಶಾಸ್ತ್ರದಲ್ಲಿ ನೋಡಿ, ಪರಾಶರಿ ಹೋರಾಶಾಸ್ತ್ರದಲ್ಲಿ ನೋಡಿ, ಫಲದೀಪಿಕದಲ್ಲಿ ನೋಡಿ, ಇವೆಲ್ಲ ಆಕಾರ ಪ್ರಮಾಣ ಗ್ರಂಥಗಳು ತಾನೆ. ಸಾರಾವಳಿಯಲ್ಲಿ ನೋಡಿ, ಇದರಲ್ಲಿ ಎಲ್ಲಿಯೂ ಕಾಲಸರ್ಪಯೋಗದ ಬಗ್ಗೆ ಉಲ್ಲೇಖವೇ ಇಲ್ಲ. ಆದರೆ 1985ನೇ ಇಸ್ವಿಯಲ್ಲಿ ಒಬ್ಬ ಪುನಾದಲ್ಲಿರ್ತಕ್ಕಂಥ ಜ್ಯೋತಿಷಿ, ಆತ ರಿಸರ್ಚ್ ಮಾಡ್ತಾ ಎಲ್ಲ ಗ್ರಹಗಳು ರಾಹು ಮತ್ತು ಕೇತುಗಳ ಮಧ್ಯದಲ್ಲಿದ್ದರೆ, ಅಂದರೆ ಸವ್ಯ ಅಥವಾ ಅಪಸವ್ಯವಾಗಿದ್ದರೆ ಆ ಜಾತಕದಲ್ಲಿ ಏನೇನು ಫಲಗಳು ಬರ್ತವೆ ಅನ್ನುವಂಥದ್ದು ಸ್ಟಡಿ ಮಾಡಿದ. ಸ್ಟಡಿ ಮಾಡಿ ಆತ ಯಾವುದೇ ಒಂದು ಈ ಕಾಲಸರ್ಪಯೋಗ ಅಂತ ಮೊಟ್ಟ ಮೊದಲಿಗೆ ಆರಂಭ ಮಾಡಿದ. ಅಲ್ಲಿಂದ ಈಗ 144 ಕಾಲ ಸರ್ಪ ಯೋಗವನ್ನು ಹೇಳ್ತಾರೆ. ಹೇಳಿ, ಏನು ಭಯ ಹುಟ್ಸೋಕ್ಕೆ ಹೇಳ್ಬಾರ್ದು. ನೋಡಿ, ಜ್ಯೋತಿಷಕ್ಕೆ ಒಂದು ಧರ್ಮ ಬೇಕು ತಾನೆ, ಪ್ರತಿಯೊಂದಕ್ಕೂ ಒಂದು ಧರ್ಮ ಇತ್ತು. ನೋಡಿ, ವೈದ್ಯಕೀಯ ಧರ್ಮ ಏನಪ್ಪ ಹಾಗಾದರೆ? ವೈದ್ಯೋ ನಾರಾಯಣ ಹರಿ ಅಂತೀವಿ ನಾವು. ಏಕೆ ಹೇಳ್ತೀವಿ ಹೇಳಿ? ನಮ್ಮ ನೋವುಗಳನ್ನು, ನಮ್ಮ ಸಂಕಟಗಳನ್ನು ನಮ್ಮ ತಂದೆ ತಾಯಿ ಒಡ ಹುಟ್ಟಿದವರು ಸಹಿತವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ನೋವನ್ನು ತೆಗಿತಕ್ಕಂಥವ್ರು ಯಾರು ಅಂತಂದ್ರೆ ವೈದ್ಯರು. ನೋಡಿ, ಇವತ್ತು ವೈದ್ಯಕೀಯ ವೃತ್ತಿಯಲ್ಲಿ ಏನಾಗ್ತಾ ಇದೆ ತಮ್ಮೆಲ್ಲರಿಗೂ ಗೊತ್ತು. ಅನೇಕ ವರದಿಗಳು ಹೇಳ್ತವೆ, ನಾರ್ಮಲ್ ಡೆಲಿವರಿ ಆಗ್ತಕ್ಕಂಥದ್ದನ್ನು ಸೀಸರಿಯನ್ ಮಾಡ್ತಾರೆ. ಔಷಧಿಗಳಿಂದ ಆರಾಮಾಗ್ತಕ್ಕಂಥ ಅನೇಕ ರೋಗಗಳನ್ನು ಆಪರೇಷನ್ ಮಾಡ್ತಾರೆ ಅನ್ನತಕ್ಕಂಥ ಅನೇಕ ವರದಿಗಳು ನಿಮ್ಮ ಮುಂದೆ, ಸಾರ್ವಜನಿಕರ ಮುಂದೆ ಇದೆ. ನೀವೇ ಅದನ್ನು ಅವಲೋಕನ ಮಾಡ್ಬೋದು. ನೋಡಿ, ಧರ್ಮ ವೈದ್ಯೋ ನಾರಾಯಣ ಹರಿ ಅಂತ. ಎಲ್ಲ ಕ್ಷೇತ್ರಗಳನ್ನು ತಗೊಳ್ಳಿ ನೀವು. ಈಗ ವೈದ್ಯಕೀಯ, ರಾಜಕೀಯ ಕ್ಷೇತ್ರ ತಗೊಳ್ಳಿ. ರಾಜಕೀಯ ಕ್ಷೇತ್ರ, ಅರಿಸ್ಟಾಟಲ್ ಏನು ಹೇಳ್ತಾನೆ, ರಾಜಕೀಯ ಪಿತಾಮಹ ಅರಿಸ್ಟಾಟಲ್, ಕಟ್ಟ ಕಡೆಯ ವ್ಯಕ್ತಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡುವುದೇ ರಾಜಕೀಯ ಧರ್ಮ ಅಂತ. ಇವತ್ತು ಏನಾಗ್ತಾ ಇದೆ, ತಮ್ಮ ಕುಟುಂಬ, ತಮ್ಮ ಸಮೀಪ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ರಾಜಕೀಯ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥದ್ದು ನಿತ್ಯ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಇದನ್ನು ಅಂಗೈ ಹುಣ್ಣಿಗೆ ಕಣ್ಣುಡಿ ಏಕೆ ಅನ್ನಂಗೆ ಯಾವ ರಹಸ್ಯವೂ ಇದರಲ್ಲಿಲ್ಲ, ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಅದೇ ರೀತಿಯಾಗಿ ಪತ್ರಿಕಾ ಧರ್ಮ ತಗೊಳ್ಳಿ. ಲೇಖನಿ ಅನ್ನೋದು ಭ್ರಷ್ಟನಿಗೆ ಅಂಕುಶ ಆಗಬೇಕು. ಇವತ್ತೇನಾಗ್ತಾ ಇದೆ ನಾನು ಹೇಳಲ್ಲ, ತಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿಯಾಗಿ ಜ್ಯೋತಿಷ್ಯ, ಇದು ಒಂದು ಧರ್ಮ. ಏನು ಧರ್ಮ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ದುರ್ಬಲವಾಗಿಯೇ ಇರುತ್ತದೆ. ಆ ಹೆದರಿಕೆ ಅಂದ್ಬಿಟ್ಟಿರ್ತಾರೆ, ಏನೋ ಭಯಗೊಂಡು ಬಿಟ್ಟಿರ್ತಾರೆ. ಹೆದರಿಕೆ ಅಂದರೆ ಹಗ್ಗವನ್ನೇ ಹಾವುಗಳನ್ನಾಗಿ ಮಾಡಿ ಹೆದರಿಕೊಂಡಂಥ ಜನತೆಯನ್ನು ಮತ್ತಷ್ಟು ಎದುರಿಸಿ ಅವ್ರನ್ನ ಭಯಭೀತರನ್ನಾಗಿ ಮಾಡಿ ಅವರ ಮೇಲೆ ಶೋಷಣೆಗಳನ್ನು ಮಾಡಲಿಕ್ಕೆ ಅನೇಕ ಜ್ಯೋತಿಷಿಗಳು ಸಹಿತವಾಗಿ ಇಂಥ ಕುತಂತ್ರಗಳನ್ನು ಮಾಡ್ತಕ್ಕಂಥದ್ದು ನಾನೇ ನನ್ನ ಕಣ್ಣಾರೆಯಾಗಿ ನೋಡಿದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ ಇರುತ್ತದೆ. ಯಾರೋ ಮದುವೆ ಆಗಿಲ್ಲ ಅಂತ ಒಂದು ಹುಡುಗಿ ಬಂದರೆ ಆ ಹುಡುಗಿ ಕುಜದೋಷ. ಯಾರೋ ನನಗೆ ನೋಡಪ್ಪ ಕಷ್ಟ ಇದೆ, ಯಾವುದಕ್ಕೆ ಕೈ ಎತ್ತ ಇಲ್ಲ ಅಂತ ಹೇಳಿದ್ರೆ ನಿನಗೆ ವಾಮಾಚಾರ ಮಾಡ್ಯಾರ, ನಿನಗೆ ರಾಹು ದೋಷ ಐತಾ, ನಿನಗೆ ಕಾಲಸರ್ಪ ದೋಷ ಐತಾ, ನಿನಗೆ ಶನಿ ದೋಷ ಐತಾ, ಏನು ಮಾಡೋಕ್ಕೆ ಗುರುಗಳೇ, ಒಂದು ಶನಿ ಶಾಂತಿ ಹೋಮ ಮಾಡಿಸ್ಬೇಕು. ಇದು ಅಲ್ಲ ಶಾಸ್ತ್ರ. ನೀವು ಸರಿಯಾಗಿ ಜಾತಕವನ್ನು ಕಲಿತಾಗ ಮಾತ್ರ, ಜ್ಯೋತಿಷ್ಯವನ್ನು ಕಲಿತಾಗ ಮಾತ್ರ ಮೂಲ ಪ್ರಮಾಣ ಆಕಾರ ಗ್ರಂಥಗಳನ್ನು ಅವನು ಓದಿದ್ದಾನೋ ಅಥವಾ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಕ್ಲಾಸಿಗೆ ಅಡ್ಮಿಷನ್ ಮಾಡಿಸಿ. ನೀವು ಈ ಶಾಸ್ತ್ರವನ್ನು ಕಲಿಲಿಕ್ಕೆ ಜಾತಿ ಭೇದ ಇಲ್ಲ. ನೀವು ಯಾವುದೇ ಕಮ್ಯುನಿಟಿಯರಾಗಿರ್ಬೋದು, ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಸ್ತ್ರೀಯರು ಪುರುಷರು ಇನ್ನೊಬ್ಬರು ಅನ್ನತಕ್ಕಂಥದ್ದು ಭೇದ ಇಲ್ಲ, ವಯೋಭೇದ ಇಲ್ಲ. ವಯಸ್ಸಿನಲ್ಲಿ ನನ್ನ ಹತ್ರ ಒಬ್ಬರು 76 ವರ್ಷದ ವಿದ್ಯಾರ್ಥಿ, ನಾನು ಸ್ಟೂಡೆಂಟು. ನೋಡಿ, ಆ ವಯಸ್ಸಿನಲ್ಲಿ ನಾನು ಎಷ್ಟು ಖುಷಿ ಪಡ್ತೀನಿ ಅಂದ್ರೆ
ವಯಸ್ಸಾಗಿರೋದು ಈ ಶರೀರಕ್ಕಾಗಿರ್ಬೋದು, ಆದರೆ ಮನಸ್ಸಿಗಾಗಿಲ್ಲಲ್ಲ, ಇವ ಚಿತ್ತ ಅಂತ ಹೇಳ್ತೇನೆ ನಾನು ಅವರಿಗೆ. ಈ ರೀತಿಯಾಗಿ ಲಿಂಗಭೇದ, ಜಾತಿ ಭೇದ, ಧರ್ಮ ಭೇದ ಯಾವುದೇ ಧರ್ಮೀಯರು ಕಲಿಬಹುದು. ಈ ರೀತಿಯಾಗಿ ಕಲಿತಕ್ಕಂಥ ಅವಕಾಶಗಳನ್ನು ಒಬ್ಬ ಶ್ರೇಷ್ಠ ಜ್ಯೋತಿಷಿಗಳ ಹತ್ರ ನೀವು ಕಲಿಯೋದ್ರಿಂದ ಏನಾಗುತ್ತೆ ಅಂದ್ರೆ, ಅವನಿಗೆ 27 ನಕ್ಷತ್ರಗಳು ಗೊತ್ತಿರಲ್ಲ, 27 ನಕ್ಷತ್ರದ ಅಧಿದೇವತೆಗಳು ಗೊತ್ತಿರಲ್ಲ, ನಿಮಗೆ ಏನೋ ಒಂದು ಹೇಳಿಬಿಡ್ತಾನೆ. ನೋಡಿ, ಕುಜದೋಷ ಅಂದ್ರೇನು ಅವನಿಗೆ ಪ್ರಶ್ನೆ ಕೇಳಿ ನೀವು ಗೊತ್ತಿರಲ್ಲ, ಸುಮ್ಕೆ ಹೋದ ತಕ್ಷಣ ಹಿಂಗೆ ಹೇಳ್ಬೇಕು. ಅವನಿಗೊಂದು ಸೈಕಾಲಜಿ ಏನಿರುತ್ತೆ ಅಂದ್ರೆ, ಜನರನ್ನು ಭಯಭೀತರನ್ನಾಗಿ ಮಾಡಿದ ಮಾತ್ರ ನಾವು ಏನು ಹೇಳಿದ್ರೆ ಅವ್ರು ಕೇಳ್ತಾರೆ. ಅವ್ರಿಗೆ ಧೈರ್ಯ ತುಂಬಿದ್ರೆ ನಮ್ಗೆ 10 ರೂಪಾಯಿ ಅವರು ದುಡ್ಡು ಬಿಚ್ಚಲ್ಲ ಅಂತಕ್ಕಂಥ ಸೈಕಾಲಜಿ ಇಟ್ಕೊಂಡು ಏನು ಹೇಳ್ತಾರಲ್ಲ, ಅದು ಅತ್ಯಂತ ಅಪರಾಧ. ಹಾಗಾಗಿ ನೀವೆಲ್ಲ ನೈಜ ಜ್ಯೋತಿಷಿಗಳನ್ನು ಪ್ರೋತ್ಸಾಹ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಉಪಯೋಗ ಆಗುತ್ತಾನೆ. ನೀವು ಚೆನ್ನಾಗಿ ಕಲಿಯೋದ್ರಿಂದ ನೀವು ಶೋಷಣೆಯಿಂದ ಮುಕ್ತರಾಗ್ತೀರಿ, ನಮ್ಮ ಸಮಾಜವನ್ನು ಶೋಷಣೆಯಿಂದ ಮುಕ್ತಗೊಳಿಸಬಹುದಾಗಿದೆ. ನಾನು ಜ್ಯೋತಿಷ್ಯದ ವಿರುದ್ಧ ಅಲ್ಲ, ಈ ಶೋಷಣೆಯ ವಿರುದ್ಧ ನೀವೆಲ್ಲರೂ ಕೈ ಜೋಡಿಸ್ಬೇಕು, ಹೋರಾಟ ಮಾಡಬೇಕು. ಹಾಗಾಗಿ ಆ ಒಂದು ಧರ್ಮ ನಿಮ್ಮದು ಸಹಿತವಾಗಿ ನೈತಿಕ ಮೌಲ್ಯಗಳಿರ್ತಕ್ಕಂಥ ಜ್ಯೋತಿಷಗಳನ್ನು ಬೆಂಬಲಿಸಬೇಕು ಮತ್ತು ಅಂಥವ್ರ ಹತ್ರ ನೀವು ಕೇಳಬೇಕು, ಕಲಿಬೇಕು. ಇದೇನು ದೊಡ್ಡ ವಿದ್ಯೆ ಅಲ್ವೇ ಅಲ್ಲ. ಭಾರತೀಯ ಜ್ಯೋತಿಷ್ಯ ಎಷ್ಟೊಂದು ಸರಳವಾಗಿದೆ ಅಂತಂದ್ರೆ, 27 ನಕ್ಷತ್ರಗಳು, 12 ರಾಶಿಗಳು, 9 ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಿಬಿಟ್ರೆ ಕಂಪ್ಲೀಟ್ ನೀವು ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತೆ. ಯಾವುದೇ ಜ್ಯೋತಿಷಿಗಳ ಹತ್ರ ಹೋಗಿ ಇವು 3 ವಿಷಯಗಳನ್ನು ಬಿಟ್ಟು ಬೇರೆ ಏನನ್ನೂ ಅವನು ಹೇಳಲ್ಲ. ಏಕೆಂದರೆ ಜ್ಯೋತಿಷ್ಯ ಅಂದ್ರೆ ಅದು ಇಷ್ಟೇ. ನೋಡಿ, ಇಂಡಿಯನ್ ಅಸ್ಟ್ರಾಲಜಿ ಹ್ಯಾಸ್ 27 ಕಾನ್ಸ್ಟೆಲೇಷನ್ಸ್, 12 ಜುಡಿಯಾಕಲ್ ಸೈನ್ ಆ್ಯಂಡ್ 9 ಪ್ಲ್ಯಾನೆಟ್ಸ್, ಕ್ಲೋಸ್. ಇಷ್ಟೇ. ಹಾಗಾಗಿ ಯಾರು ಕಲಿತಕ್ಕಂಥ ಮನಸ್ಸುಳ್ಳವರಾಗಿದ್ದೀರಿ, ಇಚ್ಛೆಯುಳ್ಳವರಾಗಿದ್ದೀರಿ ಮತ್ತು ಶಾಸ್ತ್ರೀಯವಾಗಿ, ಯಾಕೆಂದ್ರೆ ಜ್ಯೋತಿಷ್ಯವನ್ನು ಒಬ್ಬ ಆಧ್ಯಾತ್ಮಿಕ ಚಿಂತಕ ಅಧ್ಯಯನ ಮಾಡಿದಾಗ ಮಾತ್ರ ಅದನ್ನು ನೀವು ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಏಕೆ ಅಂದರೆ ಬರೀ ಜ್ಯೋತಿಷಿ ಅವನು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನ ರೆಮಿಡಿಗಳು ಅವನಿಗೆ ಆತ್ಮಜ್ಞಾನ ಗೊತ್ತಿದ್ದಾಗ ಮಾತ್ರ ಪೂರ್ವಕರ್ಮ ಅಂದ್ರೇನು, ಕರ್ಮಗಳನ್ನು ನಾವು ಯಾವ ರೀತಿ ಕಳಿಬೇಕು, ಆ ಪೂರ್ವದ ಕರ್ಮಗಳು ನಿಜನೇ ಸುಳ್ಳೆ ಅನ್ನುವಂಥದ್ದು ಆತ್ಮಜ್ಞಾನ ಇರತಕ್ಕಂಥ ವ್ಯಕ್ತಿಗೆ ಮಾತ್ರ ಅರ್ಥ ಆಗುತ್ತದೆ. ಹಾಗಾಗಿ ಆಧ್ಯಾತ್ಮಿಕ ಚಿಂತಕನೇ ಜ್ಯೋತಿಷಿ ಆಗಿದ್ದರೆ ಅಂಥ ಜ್ಯೋತಿಷಿ ಈ ಸಮಾಜಕ್ಕೆ ಉಪಯುಕ್ತ ಆಗುತ್ತಾನೆ. ಆದ್ದರಿಂದ ತಾವೆಲ್ಲರೂ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ, ನಾನು ಮೈಸೂರು ಮತ್ತು ಬೆಂಗಳೂರಲ್ಲಿ ಆಫ್ಲೈನು ಮತ್ತು ಆನ್ಲೈನ್ ತರಗತಿಗಳನ್ನು ಆರಂಭ ಮಾಡುತ್ತಾ ಇದ್ದೇನೆ. ಈಗಾಗಲೇ ಮೈಸೂರಿನಲ್ಲಿ ಆನ್ಲೈನು ಮತ್ತು ಆಫ್ಲೈನ್ ಎಲ್ಲ ಆರಂಭವಾಗಿದೆ. ಈ ವಿಜಯದಶಮಿಲಿಂದ ಅಕ್ಟೋಬರ್ 2ನೇ ತಾರೀಕಿನಿಂದ ಬೆಂಗಳೂರಲ್ಲಿ ಕ್ಲಾಸ್ಗಳು ಆರಂಭವಾಗ್ತವೆ. ಯಾರೇ ಆಸಕ್ತಿ ಉಳ್ಳವರು ನಮ್ಮ ಸಂಸ್ಥೆಗೆ ತಾವು ಅಡ್ಮಿಷನ್ ತೆಗೆಯಬಹುದು. ಧನ್ಯವಾದಗಳು.